ದಿನ ಕಳೆದಂತೆ ರಾಜ್ಯ ರಾಜಧಾನಿ ಬೆಂಗಳೂರು ಕ್ರೈಮ್ ಸಿಟಿ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಯಾವ ರೀತಿಯಾಗಿ ಕ್ರೈಮ್ ಸುದ್ದಿಗಳು, ಅಪರಾಧ ಸುದ್ದಿಗಳು ಬೆಂಗಳೂರಿನಲ್ಲಿ ಘಟಿಸ್ತವೆ. ಬೆಂಗಳೂರಿನಲ್ಲಿ ಆ ರೀತಿಯಾದ ಒಂದು ಘಟನೆಗಳು ನಡೀತವೆ, ಸುದ್ದಿಗಳನ್ನ ನಾವು ನೋಡ್ತಾ ಇರ್ತೀವಿ. ಆದರೆ ಇದೀಗ ಈಗಿನ ಸುದ್ದಿ ಅಂತೂ ನಿಜಕ್ಕೂ ಇಡೀ ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸುವಂತದ್ದು, ಎಲ್ಲೋ ಒಂದ್ ಕಡೆ ಭಯ ಆತಂಕವನ್ನ ಸೃಷ್ಟಿ ಮಾಡುವಂತ ಸುದ್ದಿ ಆಗಿರುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಮಠ ಮಧ್ಯಾಹ್ನವೇ ಈ ರೀತಿಯಾಗಿ ಒಂದು ಘಟನೆ ನಡೆದಿರುವಂತದ್ದು ನಿಜಕ್ಕೂ ಶಾಕಿಂಗ್ ವಿಚಾರ. ಬೆಂಗಳೂರಲ್ಲಿ ಹಾಡ ಹಗಲೇ 7 ಕೋಟಿ 11 ಲಕ್ಷ ರೂಪಾಯಿಯಷ್ಟು ಹಣವನ್ನ ದೋಚಿ ದರೋಡೆಕೋರರು ಬೆಂಗಳೂರಿನಲ್ಲಿರುವ ಡೇರಿ ಸರ್ಕಲ್ ಬಳಿ ಈ ರೀತಿಯಾದ ಒಂದು ದರೋಡೆ ನಡೆದಿರುವಂತದ್ದು. ಇನ್ನೋವಾ ಕಾರಿನಲ್ಲಿ ಬಂದ 7 ರಿಂದ 8 ದರೋಡೆಕೋರರು ಸಿಎಂಎಸ್ ಏಜೆನ್ಸಿ ವತಿಯಿಂದ ATM ಗಳಿಗೆ ಹಣವನ್ನ ತುಂಬಲು ವಾಹನದಲ್ಲಿ ಕೋಟ್ಯಾಂತರ ರೂಪಾಯಿ ಅಂದ್ರೆ 7 ಕೋಟಿ 11 ಲಕ್ಷ ರೂಪಾಯಿಯಷ್ಟು ಹಣವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದಿದ್ದ ಖದೀಮರು ಅಥವಾ ದರೋಡೆಕೋರರು ಆ ವಾಹನವನ್ನ ಹಿಂಬಾಲಿಸಿ ಡೇರಿ ಸರ್ಕಲ್ ಬಳಿ ಬರುತ್ತಿದ್ದಂತೆ ಅಲ್ಲಿಂದ ಅಂದ್ರೆ ಯಾವ ATM ಗೆ ಡೇರಿ ಸರ್ಕಲ್ ಬಳಿ ಹಣವನ್ನ ಈ ಸಿಎಂಎಸ್ ಸಿಬ್ಬಂದಿ ಅಂದ್ರೆ ಸಿಎಂಎಸ್ ಏಜೆನ್ಸಿ ಸಿಬ್ಬಂದಿ ATM ಗೆ ತುಂಬಲು, ATM ಗೆ ಸಿಎಂಎಸ್ ಸಿಬ್ಬಂದಿ ಹಣವನ್ನ ಹಾಕಲು ಅಥವಾ ತುಂಬಲು ತೆಗಿಬೇಕು ಅನ್ನೋಷ್ಟರಲ್ಲೇ ಹಿಂದಿನಿಂದ ಬಂದ ದುಷ್ಕರ್ಮಿಗಳು ಅಥವಾ ದರೋಡೆಕೋರರು ಬಂದು ನಾವು RBI ನವರು ಎಂದು ಅಲ್ಲಿನ ಸಿಎಂಎಸ್ ಸಿಬ್ಬಂದಿಗೆ ಹೆದರಿಸಿ 7 ಕೋಟಿ 11 ಲಕ್ಷ ರೂಪಾಯಿಯಷ್ಟು ಹಣವನ್ನ ದೋಚಿ ಎಸ್ಕೇಪ್ ಆಗಿರುವ ಘಟನೆ ನಿಜಕ್ಕೂ ಬೆಂಗಳೂರಿಗರನ್ನ ಆತಂಕಕ್ಕೆ ದೂಡಿರುವಂತದ್ದು. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಪೊಲೀಸರು ಸಹ ಇದ್ರ ಬಗ್ಗೆ ಹೆಚ್ಚಿನವಾದ ಕಟ್ಟೆಚ್ಚರನ ವಹಿಸಿರುವಂತದ್ದು. ಸ್ಥಳಕ್ಕೆ ಧಾವಿಸಿ ಅಲ್ಲಿನ ಸಂಪೂರ್ಣ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಅಲ್ಲಿ ಸ್ಥಳದಲ್ಲಿ ಸೋಕೋ ಟೀಮ್ ಅಂದ್ರೆ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಳ್ಳುವ ಸೋಕೋ ಟೀಮ್ ಸಹ ಅಲ್ಲೊಂದು ಕಾರ್ಯನಿರ್ವಹಿಸ್ತಾ ಇರುವಂತದ್ದು. ಸಂಪೂರ್ಣ ಇದೀಗ ಈ ಘಟನೆಯಿಂದ ಬೆಂಗಳೂರಿಗರು ಬೆಚ್ಚಿ ಬೀಳುವಂತೆ ಮಾಡಿರುವಂತದ್ದು. ಯಾಕಂದ್ರೆ ಸಿಎಂಎಸ್ ವಾಹನ ಎಲ್ಲಿಂದ ಎಲ್ಲಿಗೆ ಹೊರಡ್ತಾ ಇತ್ತು, ಹೇಗೆ ಅದು ಕಾರ್ಯನಿರ್ವಹಿಸ್ತಾ ಇತ್ತು, ಹಣವನ್ನ ಎಲ್ಲಿ ತುಂಬಲಾಗ್ತಾ ಇತ್ತು ಎಂಬ ಸಂಪೂರ್ಣ ಮಾಹಿತಿಯನ್ನ ಎಲ್ಲೋ ಒಂದ್ ಕಡೆ ತಿಳಿದಿದ್ರು ಅನ್ಸುತ್ತೆ ಈ ದರೋಡೆಕೋರರು. ಆದರೆ ಅಂತಿಮವಾಗಿ ಅವರು ಬಂದು ಅಂದ್ರೆ ಕಾರ್ ಸಿಎಂಎಸ್ ವಾಹನ ಹಣ ತುಂಬಿದ ಕಾರ್ ಸ್ಟಾಪ್ ಆಗುವಷ್ಟರಲ್ಲಿ ಹಿಂದಿನಿಂದ ಬಂದು ಅಷ್ಟೊಂದು ಅಪಾರ ಪ್ರಮಾಣದ ಹಣವನ್ನು ದೋಚಿಕೊಂಡಿರುವುದು ನಿಜಕ್ಕೂ ಎಲ್ಲರನ್ನ ಆತಂಕಕ್ಕೆ ದೂಡಿರುವಂತದ್ದು. ಯಾಕಂದ್ರೆ ಹಾಡ ಹಗಲೇ ಅದು ಮಠ ಮಧ್ಯಾಹ್ನ ಜನಸಂದಣಿ ಇರುತ್ತೋ ಇಲ್ವೋ ಅದು ಸೆಕೆಂಡ್ರಿ, ಬಟ್ ಮಠ ಮಧ್ಯಾಹ್ನ ಹಾಡ ಹಗಲೇ ಈ ರೀತಿಯಾದ ಒಂದು ಘಟನೆ ನಡೆಯುತ್ತೆ ಅಂದ್ರೆ ಬೆಂಗಳೂರು ಎಷ್ಟು ಸೇಫ್ ಅನ್ನೋದು, ಬೆಂಗಳೂರಲ್ಲಿ ಎಷ್ಟು ಕ್ರೈಮ್ ಘಟನೆಗಳು ನಡೀತವೆ ಅನ್ನೋದಕ್ಕೆ ಈ ಒಂದು ಘಟನೆ ನಿದರ್ಶನವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರೈಮ್ಗಳನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರೆ ಈ ರೀತಿಯಾದ ಕ್ರೈಮ್ಗಳು, ಈ ರೀತಿಯಾದ ಒಂದು ಅಪರಾಧಗಳು ನಿಲ್ತಾ ಇಲ್ಲ ಅನ್ನೋದು ನಿಜಕ್ಕೂ ಎಲ್ಲರಲ್ಲೂ ಸಹ ಒಂದು ಶಾಕಿಂಗ್ ವಿಚಾರವಾಗಿರುವಂತದ್ದು. ಯಾಕಂದ್ರೆ ಸರ್ಕಾರಗಳು ಹೇಳುತ್ತೆ, ಗೃಹ ಸಚಿವರು ಹೇಳ್ತಾರೆ ನಾವು ಕ್ರೈಮ್ ಕಂಟ್ರೋಲ್ ಮಾಡ್ತಾ ಇದ್ದೀವಿ, ಕ್ರೈಮ್ ಫ್ರೀ ಸಿಟಿ ಮಾಡೋಕೆ ಬೆಂಗಳೂರನ್ನು ನಾವು ಪ್ರಯತ್ನ ಮಾಡ್ತಾ ಇದೀವಿ ಅಂತ. ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಇನ್ನಷ್ಟು ಬಿಗಿ ಆಗಬೇಕು. ಕಾನೂನು ಸುವ್ಯವಸ್ಥೆ ಇನ್ನಷ್ಟು ಬಿಗಿಯಾದರೆ ಈ ರೀತಿಯ ಕ್ರೈಮ್ಗಳನ್ನ ಅಂದ್ರೆ ಕಂಟ್ರೋಲ್ ಮಾಡಬಹುದು, ಎಲ್ಲೋ ಒಂದ್ ಕಡೆ ಅದನ್ನು ನಿಯಂತ್ರಣಕ್ಕೆ ತರಬಹುದು. ಆದ್ರೆ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದರೆ ಈ ರೀತಿಯಾದ ಒಂದು ಕ್ರೈಮ್ಗಳು ರಾಜ್ಯದಲ್ಲಿ ಆಗ್ಲಿ ಬೆಂಗಳೂರು ಸಿಟಿಯಲ್ಲಿ ಆಗ್ಲಿ ನಡೆಯಲು ಸಾಧ್ಯ ಆಗೋದಿಲ್ಲ ಅಥವಾ ನಿಯಂತ್ರಣದಲ್ಲಿ ಇರಬಹುದು ಅನ್ನೋದು ಸಾರ್ವಜನಿಕರ ವಾದವು ಹಲವು ವರ್ಷಗಳಿಂದಲೂ ಸಹ ಆಗಿದೆ. ಆದರೆ ಯಾವುದೇ ಸರ್ಕಾರ ಬಂದರೂ ಕ್ರೈಮ್ಗಳು ನಿಲ್ತಾ ಇಲ್ಲ ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ ಆಗಿರುವಂತದ್ದು. ಆದ್ರೆ ಈ ಘಟನೆಯನ್ನು ನೋಡಿದಾಗ ಈ ದರೋಡೆ ಪ್ರಕರಣ ಅಥವಾ ಈ ದರೋಡೆ ಘಟನೆಯನ್ನು ನೋಡಿದಾಗ ಆರೋಪಿಗಳು ಎಲ್ಲ ರೀತಿಯಾದ ಫ್ರೀ ಪ್ಲಾನ್ ಅಂದ್ರೆ ಮಾಹಿತಿಯನ್ನ ಪಡೆದುಕೊಂಡೇ ಯೋಜನಾಬದ್ಧವಾಗಿ ಎಲ್ಲಿಯೂ ಸಹ ಯಾರ ಕೈಗೂ ತಗಲಾಕೋಬಾರ್ದು, ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಸಿಗಬಾರ್ದು ಅನ್ನೋದಂತ ಒಂದು ಸುಳಿವನ್ನು ಸಹ ಸುಳಿವು ಸಹ ಪತ್ತೆ ಆಗದಂತೆ ಆ ದರೋಡೆಕೋರರು ಈ ರೀತಿಯಾದ ಒಂದು ದರೋಡೆ ಕೃತ್ಯವನ್ನ ಹಾಡ ಹಗಲೇ ಮಠ ಮಧ್ಯಾಹ್ನ ಮಾಡಿರುವಂತದ್ದು ನಿಜಕ್ಕೂ ಬೆಂಗಳೂರಿಗರನ್ನ ಬೆಚ್ಚಿ ಬೀಳಿಸಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಸದ್ದುಗುಂಟೆಪಾಳ್ಯ ಪೊಲೀಸರು ಘಟನೆ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಅಲ್ಲಿ ಸುತ್ತಮುತ್ತಲಿನ ಒಂದು ಪ್ರದೇಶದಲ್ಲಿ ಇದೀಗ ಬಿಗಿ ಬಂದೋಬಸ್ತ್ ಅನ್ನ ಸಹ ಅಲ್ಲಿನ ಪೊಲೀಸರು ಮಾಡಿರುವಂತದ್ದು. ಯಾರು ಖದೀಮರಿದ್ದಾರೆ, ಯಾರು ದರೋಡೆಕೋರಿದ್ದಾರೆ ಅವರನ್ನ ಪತ್ತೆ ಹಚ್ಚಿ ಅವರಿಗೆ ಕಾನೂನು ಕುಣಿಕೆ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಇದೀಗ ಎಲ್ಲ ರೀತಿಯಾದ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.